ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ. ಏನಿದು, ಏನೋ ಸ್ನ್ಯಾಕ್ಸ್ ಥರ ಅನಿಸ್ತಾ ಇದೆ, ಉಂಡೆ ಹಂಗಿದೆ, ಹಾಲು ಬೋಂಡನ ಏನು ಅಂತ ಅನ್ಕೋತಾ ಇದ್ದೀರಾ ಅಲ್ವಾ? ಏನು ಅಂತ ನೆಕ್ಸ್ಟ್ ನೋಡೋಣ ಬನ್ನಿ. ಇದನ್ನು ನನ್ನ ಮಕ್ಕಳು ಮಾಡಿರೋದು, ಇಬ್ಬರು ಮಕ್ಕಳು ಸೇರಿ ಮಾಡಿದ್ದಾರೆ. ಮೊದಲು ಮಾಡೋಕ್ಕೆ ಇದನ್ನು ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡು ಇಟ್ಕೊಂಡಿದ್ದಾರೆ. ಮತ್ತು ಒಂದೇ ಒಂದು ಖಾರವಾಗಿತ್ತು ಅಂತೇಳಿ ಮೆಣಸಿನ್ಕಾಯಿ ಒಂದು ಸಣ್ಣದಾಗಿ ಹಚ್ಚಿಟ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಚ್ಚಿಟ್ಕೊಂಡಿದ್ದಾರೆ. ಮೊದಲೇ ಆಲೂಗಡ್ಡೆನ ಬೇಯಿಸಿಟ್ಕೊಂಡು ಅದನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಕಟ್ ಮಾಡಿಟ್ಕೊಂಡಿರೋಂತಹ ಈರುಳ್ಳಿನ ಹಾಕೋತಾ ಇದ್ದಾರೆ. ಹಸಿಮೆಣಸಿನ್ಕಾಯಿನೂ ಕೂಡ ಅದ್ರ ಜೊತೆಗೆ ಹಾಕ್ಕೊಂಡು, ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದಾರೆ. ಅದನ್ನೆಲ್ಲ ಹಾಕ್ಕೊಂಡು ಅದನ್ನೆಲ್ಲ ಸ್ವಲ್ಪ ಕಲಿಸ್ಕೊತಾ ಇದ್ದಾರೆ. ಅದು ಕಲಿಸ್ಕೊಳ್ಳೋಕೆ ಸ್ವಲ್ಪ ದೊಡ್ಡ ಬೌಲ್ ಆಗಿದ್ರೆ ಸರಿ ಆಗ್ತಾಯಿತ್ತು. ಅವರು ಸಣ್ಣ ಬೌಲ್ ಹಾಕ್ಬಿಟ್ಟಿದ್ದಾರೆ. ಹಾಗೇ ಹಿಂಸೆ ಆಗಿ ಕಲಸಿಟ್ಕೋತಾ ಇದ್ದಾರೆ. ಕಲಸಿಟ್ಕೊಂಡು ನೆಕ್ಸ್ಟು ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದಾರೆ. ಏನೇನು ಪೌಡರ್ ಇದೆ ಅದೆಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೋತೀನಿ ನಾನು. ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಗರಂ ಮಸಾಲ, ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದಾರೆ, ಮತ್ತು ಧನಿಯಾ ಪೌಡರು, ಮತ್ತು ನೆಕ್ಸ್ಟ್ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದಾರೆ. ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊಂಡು, ಮತ್ತು ಕಾರ್ನ್ಫ್ಲವರು ಕೂಡ ಹಾಕ್ಕೊಂಡಿದ್ದಾರೆ. 1-2 ಸ್ಪೂನಷ್ಟು ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ ಅಂತೇಳಿ ಕಾರ್ನ್ಫ್ಲವರ್ನು ಕೂಡ ಹಾಕ್ಕೊಂಡಿದ್ದಾರೆ. ಅದನ್ನು ಕೇಳಿದ್ರು ನನ್ನನ್ನು, ಅಮ್ಮ ಏನು ಕಾರ್ನ್ಫ್ಲವರ್ ಹಾಕ್ಕೋಬೋದಾ ಅಂತ. ಹಾಕ್ಕೊಳ್ಳಿ ಅಂತ ಹೇಳಿದೆ. ಹಾಕೆಲ್ಲ ನೀಟಾಗಿ ಕಲಸಿಟ್ಟಿದ್ದಾರೆ. ಇನ್ನೊಂದು ಬೌಲಿಗೆ 1-2 ಸ್ಪೂನಷ್ಟು ಕಾರ್ನ್ಫ್ಲವರ್ನ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಇಟ್ಕೊಂಡಿದ್ದಾರೆ. ಮತ್ತು ಇನ್ನೊಂದು ಬೌಲಿಗೆ ಬ್ರೆಡ್ನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದಾರೆ. ಚೀಸ್ನು ಕೂಡ ಇಟ್ಕೊಂಡಿದ್ದಾರೆ. ಅದಾದ ನಂತರ ಆಲೂಗಡ್ಡೆ ಮಸಾಲೆ ಮಾಡ್ಕೊಂಡಿದ್ದಾರೆ. ಅದನ್ನೆಲ್ಲ ಒಂದು ಉಂಡೆ ಮಾಡಿ ಇಟ್ಕೊಂಡಿದ್ದಾರೆ. ಉಂಡೆ ಮಾಡಿ ಇಟ್ಕೊಂಡು ಅದನ್ನು ಸ್ವಲ್ಪ ವಡೆ ಟೈಪ್ ಒಂದು ಸ್ವಲ್ಪ ತಟ್ಕೊಂಡು ಅದರೊಳಗಡೆಗೆ ಚೀಸ್ನ ಹಾಕ್ಕೊಂಡಿದ್ದಾರೆ. ಚೀಸ್ ಹಾಕ್ಕೊಂಡು ಮತ್ತು ಕ್ಲೋಸ್ ಮಾಡಿ ಉಂಡೆ ಥರನೇ ಮಾಡಿ ಅದಕ್ಕೆ ಕಾರ್ನ್ಫ್ಲವರ್ ನೀರನ್ನ ಕಲಸಿಟ್ಕೊಂಡಿದ್ರಲ್ಲ ಕಾರ್ನ್ಫ್ಲವರ್ನ ಅದರಲ್ಲಿ ಸ್ವಲ್ಪ ಹೆಜ್ಜಿ, ಆಮೇಲೆ ಬ್ರೆಡ್ ಪೌಡರ್ ಇತ್ತಲ್ಲ ಅದನ್ನು ಸ್ವಲ್ಪ ಒರಳಿಸಿ ಇನ್ನೊಂದು ಪ್ಲೇಟ್ಗೆ ಇಟ್ಕೋತಾ ಇದ್ದಾರೆ. ಎಲ್ಲ ಉಂಡೆಗೂ ಚೀಸ್ನ ಹಾಕಿ ಈ ರೀತಿ ಉಂಡೆ ಮಾಡಿ ಒಂದು ಪ್ಲೇಟ್ಗೆ ಎಲ್ಲನೂ ಕೂಡ ಜೋಡಿಸ್ಕೊತಾ ಇದ್ದಾರೆ. ಚೀಸ್ ಬಾಲ್ ಮಾಡೋಕ್ಕೋಸ್ಕರನೇ ಚೀಸ್ನ ತಂದಿಟ್ಕೊಂಡು ನಾವು ಮಾಡಬೇಕು ಅಂತೇಳಿ ಮಾಡ್ಕೊತಾಯಿದ್ರು. ಇದೆಲ್ಲ ಉಂಡೆ ಎಲ್ಲ ಮಾಡಿ ಇಟ್ಕೊಂಡ ನಂತರ ಒಂದು ಹತ್ರ ಎಣ್ಣೆ ಕಾಯಕ್ಕೆ ಇಟ್ಟಿದ್ರು. ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿತ್ತು. ಕಾದ್ಮೇಲೆ ನೋಡಿ ಚಿಕ್ಕ ಬಾಣಲೆ ಆಗಿರೋದ್ರಿಂದ 4 ಹಾಕಿದ್ದಾರೆ. ಒಂದು ಕಡೆ ನೀಟಾಗಿ ಬೇಯಿಸ್ಕೊಂಡು ಆಮೇಲೆ ಊಟ ಮಾಡಿ ಬೇಯಿಸ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ನೋಡಿ. ಈಗ ಕರ್ದೆಲ್ಲ ಆಗಿದೆ. ಕರ್ದಾದ್ಮೇಲೆ ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ದಾರೆ. ಡಿಪ್ ಮಾಡೋಕ್ಕೂ ಕೂಡ ಚೀಸ್ ಜೊತೆನೇ ಇದೆಲ್ಲ ಸಾಸ್ ಎಲ್ಲ ತೊಗೊಂಬಂದಿದ್ರು. ಅದನ್ನೆಲ್ಲ ಪ್ಲೇಟ್ಗೆ ಹಾಕಿ ಇವಾಗ ತಿನ್ನೋ ಸಮಯ ನೋಡಿ. ಇವಾಗ ಚೀಸ್ನ ಒಳಗೆ ಹಾಕಿರೋದ್ರಿಂದ ಚೆನ್ನಾಗಿ ಬಂದಿದೆ. ಇವಾಗ ಚೀಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದೇ ಬಿಸಿ ಬಿಸಿ ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ. ನಮ್ಗಳಿಗೂ ಇಷ್ಟ ಆಯಿತು. ಚೀಸ್ ಇದ್ದರೆ ಈ ಥರ ಮನೇಲಿ ಈಸಿಯಾಗಿ ಮಾಡ್ಕೋಬೋದು. ನೀವು ಒಮ್ಮೆ ಟ್ರೈ ಮಾಡಿ. ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅದಾದ ನಂತರ ನಮ್ಮ ಮರದಲ್ಲೇ ಬಿಟ್ಟಿರುವಂತಹ ನೇರಳೆ ಹಣ್ಣಿತ್ತು. ನೇರಳೆ ಹಣ್ಣಿಗೆ ಉಪ್ಪು ಮತ್ತು ಖಾರದ ಹಾಕಿ ಚೆನ್ನಾಗಿರುತ್ತೆ ಅಂತೇಳಿ ತಿನ್ನೋಕ್ಕೆ ಉಪ್ಪು ಖಾರ ಹಾಕಿದ್ದಾಳೆ. ಇದನ್ನು ಕೂಡ ನನ್ನ ಮಗಳೇ ಮಾಡಿದ್ದು. ನೇರಳೆ ಹಣ್ಣಂತೂ ಈ ಸೀಸನ್ನು ಬಿಟ್ಟರೆ ಇನ್ನೂ ಬಿಡಲ್ಲ. ಎಲ್ಲ ಕಡೆನೂ ನೇರಳೆ ಹಣ್ಣು ನೋಡ್ತಾನೇ ಇದ್ದೀವಿ. ಹೊರಗಡೆ ಅಂತೂ ಎಲ್ಲ ಗಾಡಿ ಮೇಲೆಲ್ಲ ತುಂಬ ಜೋಡಿಸಿಟ್ಕೊಂಡಿದ್ರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನೇರಳೆ ಹಣ್ಣು ಜೋಡಿಸಿಟ್ಟಿರೋದಂತೂ. ಆರೋಗ್ಯ ಕೂಡ ಒಳ್ಳೆಯದು. ಇದರಲ್ಲಿ ಎಷ್ಟೊಂದು ಹೆಲ್ದಿ ಬೆನಿಫಿಟ್ಸ್ ಇದೆ ನೋಡಿ. ಇಷ್ಟೆಲ್ಲ ಸಿಕ್ಕಿತ್ತು ನಮ್ಮ ಮರದಲ್ಲಿ. ನಾವು ಒಂದು ಸ್ವಲ್ಪ ಉಪ್ಪು ಮತ್ತು ಖಾರ ಹಾಕ್ಕೊಂಡು ತಿಂದ್ವಿ. ತುಂಬಾ ಚೆನ್ನಾಗಿತ್ತು. ನೇರಳೆ ಹಣ್ಣಿನ ಮರದ ಪಕ್ಕನೇ ಗಿಳಿಮಾವಿನಕಾಯಿನ ಮರನೂ ಇತ್ತು. ಅದರಲ್ಲೇ ಒಂದು 3 ಕಾಯಿನೂ ಕೂಡ ಕಿತ್ಕೊಂಡು ಬಂದಿದ್ದಾರೆ. ಇದನ್ನೇನು ಕಟ್ ಮಾಡಿ ತಿಂದಿಲ್ಲ. ಆಲ್ರೆಡಿ ಈಗೆಲ್ಲ ತುಂಬ ತಿಂದ್ಬಿಟ್ಟಿದ್ದಾರೆ. ಹಾಗಾಗಿ ಮಾವಿನಕಾಯಿನ ಹಾಗೆ ಇಟ್ಟಿದ್ದಾರೆ. ಇದಾದ ನಂತರ ನಮ್ಮ ಮನೆ ಹೊರಗಡೆ ಸೈಡಲ್ಲಿ ಒಂದು ನಲ್ಲಿ ಇದೆ. ಆ ನಲ್ಲಿ ಹತ್ರ ನೀರು ಯಾವಾಗಲೂ ಡ್ರಾಪ್ ಆಗ್ತಾ ಇರುತ್ತೆ. ಆ ನಲ್ಲಿ ಹತ್ರ ಸ್ವಲ್ಪ ಪಾಚಿ ಎಲ್ಲ ಬೆಳೆದಿತ್ತು. ಅದಕ್ಕೋಸ್ಕರ ಬಂದಿತ್ತು ಏನೋ ಗೊತ್ತಿಲ್ಲ. ಒಂದು ಆಮೆ ಮರಿ ಬಂದುಬಿಟ್ಟಿತ್ತು ನೋಡಿ ಹೆಂಗೆ ಓಡಾಡ್ತಿದೆ ಅಂತ. ನಾನು ಅದಕ್ಕೆ ಅದು ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ಮಾಡಿದ್ದೀನಿ. ಅದನ್ನು ಇಟ್ಟಿದ್ದೀನಿ, ಇನ್ನೂ ಬಿಟ್ಟಿಲ್ಲ. ಒಂದು ರೌಂಡ್ ಬೌಲ್ ಬೇಸನ್ಗೆ ಹಾಕಿ ಇಟ್ಕೊಂಡಿದ್ದೀನಿ.
ಅದು ನಾವು ವಿಡಿಯೋ ಮಾಡ್ತಾ ಇದ್ದೆ ಪಕ್ಕಕ್ಕೆ ಹೋಗ್ತಿದ್ದೀನಿ ಅಂತ, ಅದೆಲ್ಲ ಫುಲ್ ಅದ್ರ ಕಾಲು ಎಲ್ಲ ಒಳಗಡೆ ಎಳ್ಕೊಂಡ್ಬಿಟ್ಟಿತ್ತು. ಆದರೆ ದೂರದಿಂದ ನೋಡಿದ್ರೆ ಇಷ್ಟು ಸಣ್ಣ ಇದೆ, ಅದರ ಹತ್ರದಿಂದ ವಿಡಿಯೋ ಮಾಡಿದ್ರೆ ದೊಡ್ಡದಾಗಿ ಅನಿಸ್ತಾ ಇದೆ ಅಷ್ಟೇ. ನೋಡಿ ಎಷ್ಟು ಚಿಕ್ಕದು ಅಂತ. ನಾನು ಹತ್ರದೆಲ್ಲ ಹಾಕಿದ್ರೆ ಅಷ್ಟು ದೊಡ್ಡದಾಗಿ ಕಾಣಿಸ್ತಿದೆ ಅಷ್ಟೇ, ಚಿಕ್ಕದೇ ಇದು ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ. ನೋಡಿ ಇವಾಗ ಮೆಲ್ಲಕ್ಕೆ ಹೋಗ್ತಾ ಇತ್ತು. ಆಮೇಲೆ ಸ್ವಲ್ಪ ಫಾಸ್ಟೇ ಮಾಡಿಬಿಡ್ತು, ಎಲ್ಲ ತಲೆ ಮತ್ತು ಕಾಲೆಲ್ಲ ಹೊರಗಡೆ ಬಂದುಬಿಟ್ಟು ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿತ್ತು. ಅದನ್ನು ಸ್ವಲ್ಪ ಹಾಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ನಾನೊಂದು ಬೌಲ್ಗೆ ಹಾಕಿಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ, ನೈಟು ಏನಾದರೂ ಹಾಕೋಣ ಅಂಥೇಳಿ ಊಟನ, ಅದಕ್ಕೆ ಇಡ್ಲಿ ಇತ್ತು, ಸ್ವಲ್ಪ ಇಡ್ಲಿನೇ ಹಾಕೋಣ ಅಂತ ಹಾಕ್ತಿದ್ದೀನಿ. ನೋಡಿ ಅದು ಹೆಂಗೆ ತಿಂತಾಯಿದೆ ಅಂತ ನೋಡ್ತಾ ಇದ್ದೀರಲ್ವ. ಒಂದು ಕಚ್ ಮಾತ್ರ ತಿಂದಿದ್ದು ನಾವು ನೋಡಿದ್ವಿ, ತುಂಬ ಹೊತ್ತು ಇರೋಕ್ಕಾಗಲಿಲ್ಲ, ಸ್ವಲ್ಪ ಹೊತ್ತು ಬಂದುಬಿಟ್ವಿ. ಅದಕ್ಕೆಲ್ಲ ಹಾಕ್ಬಿಟ್ಟು ಬೆಳಗ್ಗೆ ಸ್ವಲ್ಪ ತಿಂದಿತ್ತು ಅನ್ನಿಸ್ತು, ಸ್ವಲ್ಪ ಖಾಲಿಯಾಗಿತ್ತು. ಅದಕ್ಕೆ ಏನು ಫುಡ್ ಕೊಡೋದು ಅಂತಲೂ ಗೊತ್ತಾಗ್ತಿಲ್ಲ. ಅದಕ್ಕೆ ಮನೇಲಿ ಏನಿದೆ ಅದು ಹಾಕ್ತಿದ್ದೀನಿ. ಅಂದರೆ ಇದು ಹೊರ್ಗಡೆ ಬೆಳೆದಿರೋದ್ರಿಂದ ತಿನ್ಬಹುದೇನೋ ಅಂತ. ಅಂದರೆ ಈ ಪಾಚಿ ಹಸಿರು ಹುಲ್ಲೆಲ್ಲ ತಿಂತಿರುತ್ತಲ್ವ ಹೊರಗಡೆದು. ನೋಡಿ ಎಷ್ಟು ಚೆನ್ನಾಗಿ ಸ್ವಿಮ್ ಮಾಡ್ತಿದೆ ನೀರಲ್ಲಿ ಅಲ್ವಾ, ಓಡಾಡ್ಕೊಂಡು ಚೆನ್ನಾಗಿ ಓಡಾಡ್ತಾ ಇದೆ. ಆಮೇಲೆ ಫಿಶ್ ಫುಡ್ ಇದ್ದಿದ್ರೆ ಹಾಕ್ಬೋದಾಗಿತ್ತು, ಫಿಶ್ ಫುಡ್ಡು ಕೂಡ ಇರಲಿಲ್ಲ. ಅದಕ್ಕೆ ಆಮೇಲೆ ಕೊಡೋ ಫುಡ್ಡು ತಂದಿಲ್ಲ ನಾನು, ಮನೇಲಿರೋದು ಏನಿದೆ ಅದು ಹಾಕಿದ್ದೀನಿ. ನನ್ನ ಮಗಳು ಇಡ್ಲಿನ ಹಾಕ್ತಾಯಿದ್ದಿದ್ದು ಆ್ಯಕ್ಚುಲಾಗಿ. ಆ ಇಡ್ಲಿ ಅದ್ರ ಮೇಲೆಲ್ಲ ಹಾಕೋದೆಲ್ಲ ಮಾಡ್ತಾಯಿದ್ಲು, ಅದಕ್ಕೆ ಸ್ವಲ್ಪ ಹಿಂಸೆ ಕೊಡೋ ಥರನೂ ಮಾಡ್ತಾಯಿದ್ಲು. ನಾನು ಸುಮ್ಮನೆ ಇರು ಅದು ತಿನ್ನುತ್ತೆ ಅಂತೇಳಿ ಬೈತಾಯಿದ್ದೆ. ನಾನು ಹಿಂಸೆ ಕೊಡ್ತಾಯಿಲ್ಲ ಅಮ್ಮ, ಅದು ಮೂವ್ ಮಾಡಲಿ ಅಂತೇಳಿ ಅದ್ರ ಮೇಲೆ ಸುಮ್ಮನೆ ಹಂಗೆ ಹಾಕ್ತಿದ್ದೀನಿ ಅಂತ ಹೇಳ್ತಾಯಿದ್ಲು ನನ್ನ ಮಗಳು. ನಮ್ಮ ಮನೆಯವರು ಕೂಡ ಬೈತಾಯಿದ್ರು, ಏನಕ್ಕೆ ಅದಕ್ಕೆ ಹಿಂಸೆ ಕೊಡ್ತಿದ್ದೀರಾ, ಇಟ್ಕೊಂಡು ಅದು ಹೊರಗಡೆ ಎಲ್ಲೋ ಫ್ರೀಯಾಗಿ ಬೆಳ್ಕೊಳ್ಳುತ್ತಲ್ಲ ಅಂತ ಹೇಳ್ತಾಯಿದ್ರು. ನಾನೊಂದು 3 ದಿನನಾದರೂ ಇರಲಿ, ಲಕ್ಷ್ಮಿ ಅಂತಾರಲ್ವ ಆಮೆಗೆ ಅಂತ ನಾನು ಅಂದ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಇದು ಒಂದೊಂಥರ ಜಾತಿಗಳು ಇರುತ್ತಂತೆ, ಅದ್ರ ಬಗ್ಗೆ ನನಗೂ ಗೊತ್ತಿಲ್ಲ ಯಾವ ಥರ ಇದು ಅಂತ. ಆಮೆ ಅಂದರೆ ಆಮೆ ಅಷ್ಟೇ ನಮಗೆ ಗೊತ್ತಿರೋದು, ಯಾವ ಥರದ್ದು ಏನೋ ಒಂದು ಸ್ವಲ್ಪ ದಿನ ಇರಲಿ ಅಂತೇಳಿ ಇಟ್ಕೊಂಡಿದ್ದೀನಿ. ಆದರೂ ಇನ್ನೂ ಬಿಡೋಕ್ಕೆ ಹೋಗಿಲ್ಲ ನಾನು, ಬೌಲಲ್ಲೇ ಇಟ್ಕೊಂಡಿದ್ದೀನಿ. ಚೆನ್ನಾಗೂ ಕೂಡ ಇದೆ. ಆ ನೀರನ್ನ ಆವಾಗ ಚೇಂಜ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೋಡೋಣ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಇರಲಿ ಅಂತೇಳಿ ಇಟ್ಕೊಂಡಿದ್ದೀನಿ. ಈ ಆಮೆ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಆಮೆ. ಅದಾದ ನಂತರ ಮೀನು ತಗೊಂಡು ಬಂದಿದ್ರು ಮನೆಗೆ, ಅದನ್ನು ನಾವಿವಾಗ ನಮಗೆ ಗೊತ್ತಿರೋರೊಬ್ಬರ ಕೈಲಿ ಕ್ಲೀನ್ ಮಾಡೋಣ ಅಂತೇಳಿ ಕ್ಲೀನ್ ಮಾಡಿಸ್ತಾಯಿದ್ವಿ. ಇಲ್ಲಿ ಮಕ್ಳುಗಳು ನೋಡಿ ಅದು ಇಟ್ಕೊಳ್ಳೋಕೆ ಭಯ ಆದರೂ ಕೂಡ ಅದ್ರ ಜೊತೆ ಮುಟ್ಟಬೇಕು, ಆಟ ಆಡಬೇಕು ಅನ್ನೋ ಥರ ಇದು ಮಾಡ್ತಾಯಿದ್ರು. ಅದು ವಾಸನೆ ಬೇರೆ, ಫಿಶ್ ಗೊತ್ತಲ್ಲ ವಾಸನೆ ಅಂಥದ್ರಲ್ಲೂ ಇಬ್ಬರು ಕೂಡ ಆಟ ಆಡ್ತಾಯಿದ್ರು. ಹೆಂಗೂ ಸ್ನಾನ ಮಾಡಬೇಕಿತ್ತು, ಹೋಗಲಿ ಬಿಡಿ ಎತ್ಲೆಗೆ ಆಟ ಆಡಲಿ ಅಂತ ಸುಮ್ಮನೆ ಬಿಟ್ಟಿದ್ವಿ. ನೋಡಿ ಹೆಂಗೆಲ್ಲ ಮಾಡ್ತಿದ್ದಾರೆ ಇಬ್ಬರು ಕೂಡ, ಅದನ್ನು ಹಿಡ್ಕೊಂಡು. ಸ್ವಲ್ಪ ಜೀವ ಕೂಡ ಇದೆ ಅದರಲ್ಲಿ, ಫಿಶಲ್ಲಿ. ಆದರೆ ಇಬ್ಬರು ಕೂಡ ಕಚ್ಚಾಡ್ಕೊಂಡು ಹಿಡ್ಕೋತಾ ಇದ್ದಾರೆ, ಭಯನೇ ಇಲ್ಲ. ನಾವು ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಇವ್ರ ವಯಸ್ಸಲ್ಲಿ ಈ ಥರ ಫಿಶೆಲ್ಲ ಇಟ್ಕೊಳ್ಳೋಕ್ಕಂತ ತುಂಬಾ ಭಯಪಡ್ತಿದ್ವಿ. ಇಬ್ಬರು ಕೂಡ ಹೆಂಗೆ ಆಟ ಆಡ್ತಿದ್ದಾರೆ ನೋಡಿ ಮೀನು ಜೊತೆ. ನಾವು ಎಷ್ಟು ಬೈದರೂ ಬರಲೇ ಇಲ್ಲ, ಹೋಗಲಿ ಬಿಡು ಅಂತೇಳಿ ಆಟ ಆಡೋಕ್ಕೆ ಬಿಟ್ಟಿದ್ವಿ. ಈಗಿನ ಮಕ್ಳುಗಳಂತೂ ಭಯನೇ ಪಡಲ್ಲಪ್ಪ, ಎಲ್ಲ ಪ್ರಾಣಿಗಳೇ ಆಗಲಿ ಏನೋ ಒಂದು ಇಟ್ಕೋಬೇಕು, ಟ್ರೈ ಮಾಡಬೇಕು ಅನ್ನೋ ಥರನೇ ಇರುತ್ತೆ. ಹಾಗೆ ಇವರು ಕೂಡ ಇಬ್ಬರು ಈ ಥರ ಫಿಶ್ ಜೊತೆ ಆಟ ಆಡ್ತಾಯಿದ್ರು. ಅದನ್ನು ಸ್ವಲ್ಪ ನಾನು ಹಾಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅವರೆಲ್ಲ ಕೂಡ ಕ್ಲೀನ್ ಮಾಡಿ ನಮಗೆ ಆಮೇಲೆ ಕೊಟ್ಟರು. ಇವನು ಒಂದು ಬಕೆಟಲ್ಲಿ ಕೂಡ ಜೀವ ಆಗೈತೆ ಅಂತೇಳಿ ಅರ್ಧಂಬರ್ಧ ಜೀವ ಐತೆ, ಅದನ್ನು ನೀರೊಳಗಡೆ ಹಾಕ್ಕೊಂಡು ಆಟ ಆಡ್ತಾಯಿದ್ದ. ಅದೇ ಆ್ಯಕ್ಚುಲಾಗಿ ಅರ್ಧ ಸತ್ತೋಗಿತ್ತು, ಸ್ವಲ್ಪ ಜೀವ ಇತ್ತು ಅಷ್ಟೇ. ಆದರೆ ಅವನು ಬಕೆಟ್ ಒಳಗೆ ಬಿಟ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ದ. ಅದಾದ ನಂತರ ಫಿಶ್ನೆಲ್ಲ ಕ್ಲೀನ್ ಮಾಡಿಕೊಟ್ರು. ಇವರಿಬ್ರಿಗೂ ಅಷ್ಟೇ ಫಿಶ್ ಅಂದರೆ ತುಂಬಾ ಇಷ್ಟ. ಅದರಲ್ಲಿ ಫಿಶಲ್ಲಿ ಕಬಾಬ್ ಮಾಡಿದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಫಿಶ್ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಚಿಕನ್ಗಿಂತ ಫಿಶ್ ಬೆಟರ್ ಅಂತ ಹೇಳ್ಬೋದು. ಹಾಗಾಗಿ ನಮ್ಮನೆ ಫಿಶ್ ಸಾಂಬಾರು ಮತ್ತು ಕಬಾಬ್ ಮಾಡಿದ್ವಿ ಮಧ್ಯಾಹ್ನದ ಊಟಕ್ಕೆ ಅಂತೇಳಿ. ನಮಗೆ ಫಿಶ್ನ ಕ್ಲೀನ್ ಮಾಡಿಕೊಟ್ರಲ್ಲ, ಅವರು ಆಡನ್ನ ಸಾಕಿದ್ದಾರೆ. ಅವರು ತೋಟಕ್ಕೆ ಆಡನ್ನ ಕಟ್ಕೊಂಡು ಬಂದಿದ್ದರು. ನೋಡಿ ಎಷ್ಟು ಚೆನ್ನಾಗಿದೆ ಆಡುಗಳು. ಮಾವಿನ ಕೊಂಬೆ ಒಂದು ಬಿದೋಗಿತ್ತು ಅಂತೇಳಿ ಅದನ್ನೆಲ್ಲ ಫುಲ್ ತಿಂದಾಕ್ಬಿಟ್ವು ಎಲೆಗಳನ್ನ, ಒಂದು ಚೂರು ಬಿಡ್ದಾಗೆ ಕಡ್ಡಿ ಟೈಪ್ ಮಾಡಾಕಿದ್ವು. ಅದನ್ನು ಸ್ವಲ್ಪ ಹಾಗೆ ಚೆನ್ನಾಗಿತ್ತು ಅಂತೇಳಿ ನಾನು ವಿಡಿಯೋ ಮಾಡಿದ್ದೀನಿ. ನೋಡ್ತಾ ಇದ್ದೀರ ಅನಿಸುತ್ತೆ, ಅದರಲ್ಲಿ ಎಲೆಗಳನ್ನೆಲ್ಲ ಯಾವ ರೀತಿ ಕಿತ್ಕೊಂಡು ತಿಂದು ಕಡ್ಡಿ ಟೈಪ್ ಮಾಡಿದ್ದಾವೆ ಅಂತ. ಎಲ್ಲ ದೊಡ್ಡದು ಚಿಕ್ಕದು ಎಲ್ಲ ಇದ್ವು ನೋಡಿ, ಕಡ್ಡಿ ಥರ ಮಾಡಾಕ್ಬಿಟ್ಟಿದೆ ಎಲ್ಲ. ಅದಕ್ಕೆ ಸ್ವಲ್ಪ ನಾನು ಚೆನ್ನಾಗಿತ್ತು ಮತ್ತು ಗುಂಪು ಆಗಿ ತಿಂತಾ ಇದ್ವಲ್ಲ ಅಂಥೇಳಿ
ನಾನು ವಿಡಿಯೋ ಮಾಡಿದ್ದೀನಿ. ಮತ್ತು ಮೊದಲೇ ಹೇಳಿದ್ದಾರೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತೇಳಿ. ಆಡುಗಳು ಎಲ್ಲ ಥರದ ಸೊಪ್ಪನ್ನು ಟೇಸ್ಟ್ ಮಾಡಿರ್ತಾವಂತೆ. ಆಡನ್ನು ಸಾಕಿದ್ರೂ ಕೂಡ ಬೆನಿಫಿಟ್ಸ್ ಇರುತ್ತೆ. ಹಾಗಾಗಿ ನೋಡಿ ಇವರು ಒಂದು 3-4 ಹಸು ಜೊತೆಗೆ ಆಡುಗಳನ್ನೂ ಇಷ್ಟೊಂದು ಆಡಿಟ್ಗಳನ್ನ ಸಾಕ್ಕೊಂಡಿದ್ದಾರೆ. ಅದೆಲ್ಲ ಅಷ್ಟೊಂದು ಹಾಡುಗಳು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ನಾನು ಸ್ವಲ್ಪ ಹಾಗೆ ವೀಡಿಯೋ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಬಿಸಿ ಬಿಸಿ ಸಮೋಸ ಮತ್ತು ಜಿಲೇಬಿ ಇತ್ತು ಅಂತೇಳಿ ತೊಗೊಂಡು ಬಂದಿದ್ದರು. ಸಂಜೆ ಆಗಿತ್ತು ಅಷ್ಟೊತ್ತಿಗೆ. ಕಾಫಿ ಜೊತೆ ಇದನ್ನು ತಿಂದು ಇವತ್ತಿನ ವಿಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದರಲ್ಲೂ ನನ್ನ ಮಕ್ಕಳು ಮಾಡಿರುವಂತಹ ಚೀಸ್ ಬಾಲ್ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.